ನಮಸ್ತೆ. ಇವತ್ತು ವೈಕುಂಠ ಏಕಾದಶಿ. ಇನ್ನು ನಾನು ನೆನ್ನೆನೆ ಬಿಡಿ ಹೂವ ಎಲ್ಲ ತಗೊಂಡು ಹಾರ ಎಲ್ಲ ಮಾಡಿ ಇಟ್ಟಿದ್ದೆ. ಹಂಗಾಗಿ ಇವತ್ತು ನನಗೆ ತುಂಬಾನೇ ಹೆಲ್ಪ್‌ಫುಲ್ ಆಯ್ತು. ಇನ್ನ ನನ್ಗೆ ಈ ರೀತಿ ಬಿಡಿ ಹೂವ ತಗೊಂಡು ಹಾರ ಮಾಡಿ ಹಾಕೋದು ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನಾನು ವಾರ ಮತ್ತೆ ಹಬ್ಬದಲ್ಲಿ ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಬಟ್ ಸಮ್‌ಟೈಮ್ಸ್ ಈ ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ಮಾಡಕ್ಕಾಗಲ್ಲ ಅಂತ ಅಂದಾಗ ಕಟ್ಟಿರುವಂತದನ್ನೇ ತಂದು ಹಾಕ್ತಿರ್ತೀನಿ. ಆದ್ರೆ ನಮ್ ಕೈಯಿಂದನೇ ನಾವು ಹಾರ ಮಾಡಿ ಹಾಕ್ತಿವಲ್ವಾ, ಅದ್ರಲ್ಲಿ ಸಿಗುವಂತ ಖುಷಿನೇ ಬೇರೆ ಇರತ್ತೆ. ಮತ್ತೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಹೂವು ತುಂಬಾ ಫ್ರೆಶ್ ಆಗಿರತ್ತೆ. ನಾವ್ ಈ ರೀತಿ ಹಾರ ಮಾಡಿ ಹಾಕಿದ್ರೆ ಒಂದು ವಾರ ಆದ್ರೂನು ಅದೊಂದ್ ಸ್ವಲ್ಪನೂ ಬಾಡಿರೋದಿಲ್ಲ. ತೆಗಿಯಕ್ ಮನ್ಸೇ ಬರಲ್ಲ, ಆದ್ರೂ ತೆಗಿಲೇಬೇಕಾಗತ್ತೆ. ಸೊ ಹೂವು ತುಂಬಾ ಫ್ರೆಶ್ ಆಗಿದೆ ಅಂತ ಹೇಳಿ ನನ್ಗನ್ಸಿದ್ರೆ ತೆಗೆದ್ಬಿಟ್ಟು ನಾನು ಒಂದೊಂದೇ ಬಿಡಿ ಹೂವನ್ನ ತೆಗೆದು ಹೂ ಕುಂಡದಲ್ಲಿ ಹಾಕಿಡ್ತೀನಿ. ಇಲ್ಲ ಅಂದ್ರೆ ನಮ್ದು ಬಾಲ್ಕನಿಲಿ ಒಂದು ಡೋರ್ ಇದೆ ಅಲ್ವಾ, ಸೊ ಆ ಬಾಗಲ್ಗಾದ್ರೂ ಹೂವನ್ನ ಹಾಕ್ತೀನಿ. ನನ್ಗೆ ಹಂಗೆ ಬಿಸಾಕಕ್ ಮನ್ಸೇ ಬರಲ್ಲ. ಹಂಗಾಗಿ ಇನ್ನ ಮನೇಲಿ ತುಂಬಾನೇ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋದೆ. ಅಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು.